ಥ್ಯಾಂಕ್ ಯು, ಐ ಲವ್ ಯು, ಥ್ಯಾಂಕ್ ಯು. ಏನ್ ಎನರ್ಜಿ, ಸಖತ್ತಾಗಿತ್ತು ಎನರ್ಜಿ. ನಾನು ಪಟ್ಟಣಗೆರೆಯಲ್ಲಿ ಇನ್ನೊಂದು ಈವೆಂಟ್ ಅಲ್ಲಿದ್ದೆ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮೋಸ್ಟ್ಲಿ ಫಂಕ್ಷನ್ನೇ ಮುಗ್ದೋಗಿರೋದು. ಸೊ ವಿಧಿ ಇಲ್ಲದೆ ಒಂದು ಮಾಸ್ಕ್ ಹಾಕೊಂಡು ಹ್ಯಾಟ್ ಹಾಕೊಂಡು ಮೆಟ್ರೋಲ್ ಬಂದೆ, ಬರಬೇಕು ಅಂತ. ಆದ್ರೆ ಅಲ್ಲಿಂದ ಮೆಟ್ರೋಲ್ ಕೂತ್ಕೊ ಬಂದಾಗ ಅಯ್ಯೋ ಇಷ್ಟು ದೂರ ಇದೆಯಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಬಂದಾಗ ಎಲ್ಲ ಮಾಡ್ತಾ ಇದ್ರು, ಈ ಖುಷಿ. ಇಷ್ಟು ದೂರ ಬಂದಿದ್ದಕ್ಕೂ ತುಂಬಾ ವರ್ಕ್ ಅನ್ನಿಸ್ತು. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿ ಎಂಜಾಯ್ ಮಾಡಿ. ನಾನು ತುಂಬಾ ಮಿಸ್ ಮಾಡ್ಕೊತೀವಿ ಕಾಲೇಜ್ಗಳಿಗೆ ಬಂದಾಗ. ಅಲ್ಲಿ ನಾವು ಇಷ್ಟೇ ಖುಷಿ ಪಡ್ತಾ ಇದ್ವಿ. ತುಂಬಾ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೇಕು. ಯಾವಾಗಲೂ ಒಳ್ಳೆ ನೆನಪುಗಳಿದೆಯಲ್ಲ, ಅದೇ ಲೈಫ್ಗೆ ತುಂಬಾ ಒಳ್ಳೆ ಕಲೆಕ್ಷನ್. ಬದುಕು ಖರ್ಚಾಗಬೇಕು, ಖರ್ಚಾಗದಷ್ಟು ನೆನಪುಗಳಿರಬೇಕು ಅಂತ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ತುಂಬಾ ಚೆನ್ನಾಗಿ ಬದುಕನ್ನ ಕಟ್ಕೊಳ್ಳಿ, ಭವಿಷ್ಯನ ಕಟ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟು. ನನ್ನ ಸಿನಿಮಾ ಚೆನ್ನಾಗಿದ್ದಾಗ ಬಂದು ನೋಡಿ ನನ್ನನ್ನು ಪ್ರೀತಿಸಿ. ಆದರೆ ನಮಗಿಂತ ಜಾಸ್ತಿ ನಿಮ್ಮ ಕುಟುಂಬಗಳನ್ನ ಪ್ರೀತಿಸಿ. ತುಂಬಾ ಇಂಪಾರ್ಟೆಂಟ್, ಯಾವಾಗಲೂ ಭವಿಷ್ಯ ತುಂಬಾ ಇಂಪಾರ್ಟೆಂಟು. ಒಂದು ನಾನು ಮೆನ್ಷನ್ ಮಾಡಬೇಕು, ನಾನೊಂದು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರಲ್ಲಿ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ, ಇನ್ನೊಂದಕ್ಕೆ ಕೆಲಸ, ಇದೆಲ್ಲದರ ಮಧ್ಯ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದೋಗ್ತಾ ಇದೆ. ಯಾರು ಗೊತ್ತಿಲ್ಲದೆ ಇರೋರ ಸ್ನೇಹ, ಗೊತ್ತಿಲ್ಲದೆ ಇರೋರು ಕಳಿಸೋ ಒಂದು ಸ್ಮೈಲಿ, ಗೊತ್ತಿಲ್ಲದೆ ಇರೋರ ಜೊತೆ ಒಂದು ಡಿಸ್ಕಷನ್ನು, ಗೊತ್ತಿಲ್ಲದೆ ಇರೋರು ಮಾಡೋ ಒಂದು ಕಮೆಂಟು, ಇದು ಯಾವುದು ಪರ್ಮನೆಂಟ್ ಅಲ್ಲ. ಒಂದು ನಿಮ್ಮ ಸುತ್ತಮುತ್ತ ಇರೋ ಜಗತ್ತು, ರಿಯಾಲಿಟಿಲಿ ನಿಮ್ಮ ಸುತ್ತಮುತ್ತ ಇರೋ ಸ್ನೇಹಿತರು, ಇವು ನಿಮ್ಮ ಸುತ್ತಮುತ್ತ ಇರೋ ಸಂಬಂಧಗಳು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಅದರ ಕಡೆಗೆ ಫೋಕಸ್ ಮಾಡಿ. ಆ ಸೋಷಿಯಲ್ ಮೀಡಿಯಾ ನೆಗೆಟಿವಿಟಿಯಿಂದ ಸ್ವಲ್ಪ ದೂರ ಇರಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ, ಒಳ್ಳೇದಕ್ಕೆ ಉಪಯೋಗಿಸಿ ಅಷ್ಟೇ. ಯಾಕೋ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಇದನ್ನು ಫಾಲೋ ಮಾಡ್ತೀನಿ, ನೀವು ಫಾಲೋ ಮಾಡಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಖುಷಿಯಾಗುತ್ತೆ. ಕೋಟಿ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿ ಹೋಗಿ ನೋಡಿ, ಕುಟುಂಬ ಸಮೇತ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಸೊ ಹೆಂಗೆ ಮಾಸ್ ಎಂಟರ್ಟೈನರ್ಸ್ಗಳನ್ನ ಮಾಡಿದಾಗ ನೀವು ಎಷ್ಟು ಎಂಜಾಯ್ ಮಾಡ್ತಿರಲ್ಲ, ಹಾಗೆ ಮಧ್ಯ ಒಂದು ಸಣ್ಣ ಮಟ್ಟಿನ ಎಕ್ಸ್ಪೆರಿಮೆಂಟ್ಗಳು ಮಾಡಿದಾಗಲೂ ನೀವು ಥಿಯೇಟ್ರಿಗೆ ಹೋಗಿ ನೋಡ್ಬೇಕು. ಅವಾಗಷ್ಟೇ ಇನ್ನೊಂದಿಷ್ಟು ಏನೋ ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅದೊಂದು ಆ್ಯಪ್ ಇದೆಯಲ್ಲ, ಪೈರಸಿ ನೋಡೋದು, ಅದೊಂದು ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಪ್ಲೀಸ್. ನಿರ್ಮಾಪಕರುಗಳು ಕೋಟ್ಯಾಂತರ ರೂಪಾಯಿ ಹಾಕಿ ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ, ಮೊಬೈಲಲ್ಲಿ ಸಿನಿಮಾ ನೋಡೋದು ನಿಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು ಅಣ್ಣ. ಯಾವ ನಿಯಂತ್ರ 100 ರೂಪಾಯಿ ದುಡಿತಾನೋ ಥ್ಯಾಂಕ್ ಯು. ಬಡವರ ಮನೆ ಮಕ್ಕಳು ಬೆಳಿಬೇಕು, ಅದಕ್ಕೆ ನಿರಂತರವಾಗಿ ಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ಯೂರಿಟಿ, ಪೇಷನ್ಸ್ ಅಂಡ್ ಪರ್ಸವರೆನ್ಸ್. ಥ್ಯಾಂಕ್ ಯು.